ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೈಫ್ಸ್ಟೈಲ್ ವಿತ್ ಸುಪ್ರಿಯಾ. ನನ್ನ ಹೆಸರು ಸುಪ್ರಿಯಾ. ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಕೆಳಗಡೆ ಕಾಣ್ತಿರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ, ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ, ಸೊ ದಟ್ ನಾನು ಫ್ಯೂಚರಲ್ಲಿ ಮಾಡೋ ಎಲ್ಲ ವಿಡಿಯೋಸ್ ನೋಟಿಫಿಕೇಶನ್ ನಿಮ್ಮ ಮೊಬೈಲಿಗೆ ಬರುತ್ತೆ. ಸೊ ಮಿಸ್ ಮಾಡದೇ ನೋಡ್ಬೋದು. ಇವತ್ತಿನ ವಿಡಿಯೋದಲ್ಲಿ ನಾನು ಜಸ್ಟ್ ಸಿಂಗಲ್ ಐ ಶ್ಯಾಡೋ ಬ್ರಷ್ನ ಯೂಸ್ ಮಾಡಿ ಹೇಗೆ ಐ ಮೇಕಪ್ನ ಕ್ರಿಯೇಟ್ ಮಾಡೋದಂತ ತೋರಿಸ್ತಾ ಇದ್ದೀನಿ. ಸೊ ಎಲ್ಲರಿಗೂ ಐ ಶ್ಯಾಡೋ ಅಪ್ಲೈ ಮಾಡೋದಕ್ಕೆ ತುಂಬಾ ಇಷ್ಟ, ಬಟ್ ಏನಾಗುತ್ತೆ ಅಂತ ಅಂದರೆ ಅದು ನೀಟಾಗಿ ಬಂದಿರೋದಿಲ್ಲ. ಸೊ ತುಂಬಾ ಕಷ್ಟಪಡ್ತಿರ್ತೀರ ಐ ಶ್ಯಾಡೋ ಅಪ್ಲೈ ಮಾಡ್ಕೊಳ್ಳೋದಕ್ಕೋಸ್ಕರ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತಾ ಇದ್ದೀನಿ. ನಾನು ತಡ ಮಾಡೋದು ಬಿಡಲ್ಲ, ಶುರು ಮಾಡೋಣ. ಸೊ ಫಸ್ಟ್ ಏನಂತ ಅಂದರೆ, ಇಲ್ಲಿ ನಾನು ಐ ಶ್ಯಾಡೋನ ಅಪ್ಲೈ ಮಾಡೋ ಮುಂಚೆ ಫಸ್ಟ್ ಇಲ್ಲಿ ಕನ್ಸಿಲರ್ ಅಪ್ಲೈ ಮಾಡಿದ್ದೀನಿ. ನಾನು ಕನ್ಸಿಲರ್ ಅಪ್ಲೈ ಮಾಡಾದ್ಮೇಲೆ ನಾನು ಜಸ್ಟ್ ಸೆಟ್ಟಿಂಗ್ ಪೌಡರು ಇಲ್ಲಾಂದರೆ ನೀವು ಜಸ್ಟ್ ಕಾಂಪ್ಯಾಕ್ಟ್ ಪೌಡರ್ನ ಯೂಸ್ ಮಾಡಿ ಏನಿದೆ ಕನ್ಸಿಲರ್ನ ಅದನ್ನು ಸೆಟ್ ಮಾಡ್ಕೊಬೇಕಾಗತ್ತೆ. ಸೊ ಫಸ್ಟ್ ಈ 2 ಸ್ಟೆಪ್ನ ನೀವು ಫಾಲೋ ಮಾಡಬೇಕಾಗತ್ತೆ. ನಾವು ಜಸ್ಟ್ ಏನು ಫಸ್ಟ್ ಬೇಸ್ನ ರೆಡಿ ಮಾಡ್ಕೊತೀವಿ. ಸೊ ಕೆಲವ್ರಿಗೆ ಏನಂತ ಅಂದರೆ ಐ ಶ್ಯಾಡೋ ಫಾಲೋಟ್ಸ್ ಆಗೋ ಥರದ್ದಾಗಲಿರಲಿ ಆ್ಯಂಡ್ ಅವ್ರಿಗೆ ನೀಟಾಗಿ ಬ್ಲೆಂಡ್ ಮಾಡೋದಕ್ಕಾಗೋದಿಲ್ಲ, ಅವಾಗ ಸ್ವಲ್ಪ ಆ ಕಡೆ ಹೋಗಿರುತ್ತೆ. ಸೊ ನೀವು ಫಸ್ಟ್ ಬೇಕಾದರೆ ಬೇಸ್ನ ಆಮೇಲೆ ಮಾಡ್ಕೊಬೋದು. ಫಸ್ಟ್ ಐ ಶ್ಯಾಡೋ ಅಪ್ಲೈ ಮಾಡಿ. ಐ ಶ್ಯಾಡೋ ಅಪ್ಲೈ ಮಾಡೋ ಮುಂಚೆ ನೀವು ಕನ್ಸಿಲರ್ನ ಮತ್ತು ಏನಿದೆ ಕಾಂಪ್ಯಾಕ್ಟ್ ಪೌಡರ್ ಇಲ್ಲ ಲೂಸ್ ಪೌಡರಿಂದ ನೀವು ಅದನ್ನು ನೀಟಾಗಿ ಸೆಟ್ ಮಾಡ್ಕೊಬೇಕಾಗತ್ತೆ. ಈ 2 ಸ್ಟೆಪ್ಸ್ ಅಂತೂ ನೀವು ಖಂಡಿತ ಮಾಡಬೇಕಾಗತ್ತೆ ಐ ಶ್ಯಾಡೋ ಅಪ್ಲೈ ಮಾಡೋ ಮುಂಚೆ. ಸೊ ನೆಕ್ಸ್ಟ್ ಇವಾಗ ಐ ಶ್ಯಾಡೋ ಅಪ್ಲೈ ಹೇಗೆ ಮಾಡೋದಂತ ತೋರಿಸ್ತೀನಿ, ಬನ್ನಿ ನೋಡೋಣ. ಫಸ್ಟ್ ಇಲ್ಲಿ ಐ ಶ್ಯಾಡೋ ಪ್ಯಾಲೆಟ್ ಬೇಕಾಗುತ್ತೆ. ಸೊ ಇದು ಬೇಸಿಕ್ ಕಲರ್ ತೋರಿಸ್ತಾ ಇದ್ದೀನಿ. ಸೊ ಈಸಿಯಾಗಿ ಅಪ್ಲೈ ಮಾಡ್ಬೋದು ಆ್ಯಂಡ್ ಎಲ್ಲ ಐ ಶ್ಯಾಡೋ ಪ್ಯಾಲೆಟಲ್ಲೂ ಈ ಕಲರ್ಸ್ ಇರೋದ್ರಿಂದ ಸೊ ಇದ್ರಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಸೊ ಇದು ಸ್ವಿಸ್ ಬ್ಯೂಟಿದು ಐ ಶ್ಯಾಡೋ ಪ್ಯಾಲೆಟ್. ಇದು ಆಲ್ರೆಡಿ ನಾನು ರಿವ್ಯೂ ಮಾಡಿದ್ದೀನಿ. ಸೊ ಇಂಟ್ರೆಸ್ಟ್ ಇದೆ ಪ್ಲೀಸ್ ಹೋಗಿ ನೋಡಿ, ನಾನು ಐ ಬಟನ್ನಲ್ಲಿ ಲಿಂಕ್ ಹಾಕಿರ್ತೀನಿ. ಸೊ ಫಸ್ಟ್ ಇಲ್ಲಿ ಏನಂತ ಅಂದರೆ ಬ್ರಷ್ ಏನಿರುತ್ತೆ ಅದನ್ನು ತೊಗೊಂಡು ಬೇಸಿಕ್ ಕಲರ್ನ ತೊಗೊಬೇಕಾಗತ್ತೆ. ಸೊ ಫಸ್ಟ್ ಏನಿರುತ್ತೆ ಟ್ರಾನ್ಸಿಷನ್ ಕಲರ್ ಥರ ತೊಗೊಬೇಕಾಗತ್ತೆ. ಸೊ ಏನಿದೆ ಎಕ್ಸಸ್ ಎಲ್ಲ ನೀವು ಡಸ್ಟ್ ಆಫ್ ಮಾಡಿಬಿಟ್ಟು ನೀವು ನೋಡ್ಬೋದು ನಾನು ಯಾವ ಥರ ಅಪ್ಲೈ ಮಾಡ್ಕೊತೀನಿ ಅಂತ ಹೇಳಿ. ಸೊ ಔಟರ್ ವಿಯಿಂದ ಸ್ಟಾರ್ಟ್ ಮಾಡಬೇಕಾಗತ್ತೆ. ಸೊ ಔಟರ್ ವಿಯಿಂದ ಸ್ಟಾರ್ಟ್ ಮಾಡಿ ಜಸ್ಟ್ ಹಿಂಗೆ ಬ್ಯಾಕ್ 3/4 ಈ ಥರ ಬರಬೇಕಾಗತ್ತೆ. ನೀವು ನೋಡ್ಬೋದು ನಾನು ಯಾವ ಥರ ಅಪ್ಲೈ ಮಾಡ್ತಾ ಇದ್ದೀನಿ ಅಂತ ಹೇಳಿ. ಸೊ ಈ ಥರ ನೀವು ಇಲ್ಲಿ ಪ್ಲೇಸ್ ಮಾಡಿ ಈ ಥರ ಹಿಂದಕ್ಕೂ ಮುಂದಕ್ಕೂ ಈ ಥರ ನೀವು ನೀಟಾಗಿ ಈ ಥರ ಮಾಡ್ಕೊಬೇಕಾಗತ್ತೆ. ಸೊ ನೋಡ್ಬೋದು ಎಷ್ಟು ಚೆನ್ನಾಗಿ ಕಲರು ಪೇ ಆಗ್ತಾಯಿದೆ ಅಂತ. ಸೊ ನಿಮಗೆ ಇವಾಗ ಈ ಐಗೂ ಈ ಐಸ್ಗೂ ನಿಮಗೆ ಡಿಫ್ರೆನ್ಸ್ ಗೊತ್ತಾಗ್ತಾ ಇದೆಯಲ್ಲ. ಸೊ ನೋಡ್ಬೋದು ಎಷ್ಟು ಡೆಪ್ತಾಗೆ ನೀಟಾಗಿ ಕುತ್ಕೊಬೇಕು ಈ ಥರ. ಸೊ ಜಸ್ಟ್ ಈ ಥರ ನೀವು ನೋಡ್ಬೋದು ದೂರದಿಂದನೇ ಇಟ್ಕೊಬೇಕಾಗತ್ತೆ. ಏನಿದೆ ಬ್ರಷ್ ಏನಿದೆ ಇದನ್ನು ತುಂಬ ದೂರದಿಂದನೇ ಇಟ್ಕೊಬೇಕಾಗತ್ತೆ. ತುಂಬ ಹತ್ರದಿಂದ ಅಂದರೆ ನಿಮಗೆ ಹೋಗೋದಕ್ಕಾಗೋದಿಲ್ಲ, ಕಂಟ್ರೋಲ್ ಸಿಗೋದಿಲ್ಲ ಸೊ ಅದಕ್ಕೋಸ್ಕರ ಸ್ವಲ್ಪ ದೂರದಿಂದ ನೀವು ನೋಡ್ಬೋದು. ಸೊ ಇವಾಗ ಇಲ್ಲಿ ಮಾಡಿದ್ರೆ ನಾನು ಹಿಂಗೆ ಹೋಗೋದಕ್ಕಾಗೋದಿಲ್ಲ, ಸೊ ಅದು ನೀಟಾಗಿ ಬ್ಲೆಂಡ್ ಆಗೋದಿಲ್ಲ. ಸೊ ದೂರದಿಂದ ಇಟ್ಕೊಂಡು ಜಸ್ಟ್ ಈ ಥರ ನೀಟಾಗಿ ಬ್ಲೆಂಡ್ ಮಾಡ್ಕೊಳ್ಳಿ. ಸೊ ಸ್ವಲ್ಪನೇ ತೊಗೊಂಡು ಬ್ಲೆಂಡ್ ಮಾಡ್ಕೊಳ್ಳಿ. ನಿಮಗೆ ಒಂದೇ ಸಲ ಜಾಸ್ತಿ ತೊಗೊಬೇಡಿ ಪ್ರಾಡಕ್ಟ್ನ. ಸೊ ಸ್ವಲ್ಪನೇ ತೊಗೊಂಡು ನೀವು ನೀಟಾಗಿ ಬ್ಲೆಂಡ್ ಮಾಡ್ಕೊಳ್ಳಿ. ಸೊ ಓಕೆ. ಸೊ ಇದನ್ನೇ ನಾನು ನೀವು ನೋಡ್ಬೋದು ಈ ಥರ ಇಟ್ಕೊಂಡು ಈ ಥರ ಜಸ್ಟ್ ಇಲ್ಲಿ ಕೆಳಗಡೆ ಪ್ಲೇನ್ ಬಿಡಬಾರ್ದು. ಸೊ ಇವಾಗ ನೀವೇ ನೋಡ್ಬೋದು ಡಿಫ್ರೆನ್ಸ್ ಹೇಗೆ ಕಾಣಿಸ್ತಾ ಇದೆ ಅಂತ ಹೇಳಿ. ಸೊ ಇಷ್ಟು ಟೈಮ್ ತೊಗೊಂಡು ನೀವು ಬ್ಲೆಂಡ್ ಮಾಡಿದ್ರೆ ನಿಮಗೆ ಈ ಥರ ಫಿನಿಶಿಂಗ್ ಬರೋದು. ಸೊ ನೀಟಾಗಿ ಬ್ಲೆಂಡ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ನೆಕ್ಸ್ಟ್ ಇವಾಗ ನಾನು ಏನಿದೆ ಫಸ್ಟು ನಾನು ಇದನ್ನು ಅಪ್ಲೈ ಮಾಡ್ಕೊಂಡಿದ್ದೀನಿ ಜಸ್ಟ್ ಬ್ರಷ್ನ ಯೂಸ್ ಮಾಡಿ. ನೆಕ್ಸ್ಟ್ ಇಲ್ಲಿ ನಾನು ಸ್ವಲ್ಪ ಚೆನ್ನಾಗಿರುವಂಥ ಅಂದರೆ ಗೋಲ್ಡನ್ ಕಲರ್ ಸಮಥಿಂಗ್, ಏನಂದರೆ ಇದು ನೀವೇನಿದೆ ಇದು ಹಾಕ್ಕೊಂಡಿರೋದು. ಸೊ ನಿಮ್ಮ ಡ್ರೆಸ್ ಮ್ಯಾಚಿಂಗ್ ಕಲರ್ ಇದ್ರೂ ಹಾಕೊಬೋದು, ಇಲ್ಲಾಂದರೆ ಇದನ್ನು ಏನು ಅಪ್ಲೈ ಮಾಡ್ತಾ ಇದ್ದೀನಿ ಇದನ್ನು ನೀವೆಲ್ಲ ಲುಕ್ಕಿಗೂ ಅಂದರೆ ಎಲ್ಲ ಥರ ಕಲರ್ ಡ್ರೆಸ್ಗೂ ಟ್ರೆಡಿಷ್ನಲ್ ಡ್ರೆಸ್ಗೂ ನೀವು ಹಾಕೊಬೋದು, ಇಲ್ಲ ವೆಸ್ಟರ್ನ್ ಡ್ರೆಸ್ಗೂ ಕೂಡ ನೀವು ಇದನ್ನು ಹಾಕೊಬೋದು, ಈ ಥರ ಐ ಮೇಕಪ್ ಲುಕ್. ಸೊ ನೆಕ್ಸ್ಟ್ ಇಲ್ಲಿ ನಾನು ಜಸ್ಟ್ ಗೋಲ್ಡನ್ ಕಲರ್ದು ಒಂದು ತೊಗೊತಾ ಇದ್ದೀನಿ ಇಲ್ಲಿ. ಸೊ ಈ ಗೋಲ್ಡನ್ ಕಲರ್ ಏನಿದೆ ಇದನ್ನು ತೊಗೊತಾ ಇದ್ದೀನಿ ನಾನು. ಸೊ ಯಾವ್ದಾರು ಫಿಂಗರಲ್ಲಿ ತೊಗೊಳ್ಳಿ, ಏನು ಪ್ರಾಬ್ಲಮ್ ಏನಿಲ್ಲ. ಸೊ ನೆಕ್ಸ್ಟ್ ನೀವು ನೋಡ್ಬೋದು, ಇದು ತುಂಬ ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ ಇದನ್ನು. ಸೊ ಏನಂದರೆ ಇಲ್ಲಿ ಜಸ್ಟ್ ನಾನು ಇದನ್ನು ಪ್ಲೇಸ್ ಮಾಡ್ತಾ ಇದ್ದೀನಿ. ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಕಲರು ಇದೆ ಅಂತ ನೀವು ನೋಡ್ಬೋದು.
ಏನಿದೆ ಜಸ್ಟ್ ನಾವು ಫಸ್ಟ್ ಏನು ಮಾಡಿದ್ವಿ, ಔಟರ್ ವಿಯಿಂದ ಇನ್ನರ್ ವಿವರೆಗೂ ನಾವು ಏನು ಮಾಡಿದ್ವಿ, ಜಸ್ಟ್ ಏನಿದೆ ಟ್ರಾನ್ಸಿಷನ್ ಕಲರ್ ಏನಿದೆ ಅದನ್ನು ನಾವು ತೊಗೊಂಡು ಫುಲ್ಲು ಪ್ಲೇಸ್ ಮಾಡ್ಕೊಂಡಿದ್ವಿ. ಏನಿದೆ ಇದು ಆರೆಂಜಿಶ್ ಕಲರ್ನ ತೊಗೊಂಡು, ಸೊ ನೀವು ನೋಡ್ಬೋದು ಇಲ್ಲಿಂದ ಇಲ್ಲಿಗೆ ನಾವು ಫಸ್ಟ್ ಇದು ಮಾಡ್ಕೊಂಡಿದ್ವಿ. ಸೊ ನೆಕ್ಸ್ಟ್ ನಾನು ಏನು ಮಾಡಿದೆ ಅಂತ ಅಂದರೆ, ಜಸ್ಟ್ ಇದು ಏನಿದೆ ಈ ಬೇಸಿಂದ ನೀಟಾಗಿ ಕುತ್ಕೊಂಡ್ರೆ ನಿಮಗೆ ಟ್ರಾನ್ಸಿಷನ್ ಕಲರ್ ನಿಮಗೆ ತುಂಬ ಚೆನ್ನಾಗಿ ಕಾಣಿಸೋದು. ಸೊ ನೆಕ್ಸ್ಟ್ ಏನಿದೆ ಈ ಗೋಲ್ಡನ್ ಕಲರ್ ತೊಗೊಂಡು ನಾನು ಜಸ್ಟ್ ಅಲ್ಲಿ ಏನಿದೆ ಲಿಡ್ ಏನಿದೆ ಇದು ಐ ಲಿಡ್ಡು ಅಲ್ಲಿಗೆ ಮಾತ್ರ ನಾನು ಅಪ್ಲೈ ಮಾಡ್ಕೊಂಡು ಬಂದೆ. ಸೊ ನಿಮ್ಗೆ ಎಷ್ಟು ಬೇಕು ಕಲರು ಅಷ್ಟು ನೀವು ಅಪ್ಲೈ ಮಾಡ್ಕೊಬೋದು. ಸೊ ನಾನು ಇನ್ನರ್ ಕಾರ್ನರಲ್ಲೂ ನಾನು ಅಪ್ಲೈ ಮಾಡ್ತಾಯಿದ್ದೀನಿ. ಏನಿದೆ ಎಕ್ಸ್ಟ್ರಾ ಉಳಿದಿದೆ ಫಸ್ಟ್ ಅಷ್ಟು ಮಾತ್ರ ಹಾಕ್ಕೊಳ್ಳಿ, ಯಾಕಂದರೆ ತುಂಬ ಜಾಸ್ತಿ ಆದರೆ ಚೆನ್ನಾಗಿ ಕಾಣಿಸೋದಿಲ್ಲ, ಅದಕ್ಕೋಸ್ಕರ ಅಷ್ಟೇ. ಸೊ ನೆಕ್ಸ್ಟ್ ಇಲ್ಲಿ ನಾನು ಜಸ್ಟ್ ಇದೇ ಸೇಮ್ ಕಲರ್ನ ತೊಗೊಂಡು ಸ್ವಲ್ಪ ಲೈಟಾಗಿರಲಿ, ನೀವು ನೋಡ್ಬೋದು ಐಬ್ರೋ ಕೆಳಗಡೆ ನಾನು ಅಪ್ಲೈ ಮಾಡ್ತಾ ಇದ್ದೀನಿ ಸ್ವಲ್ಪ ಲೈಟಾಗಿ ತೊಗೊಂಡು. ಸೊ ನೆಕ್ಸ್ಟ್ ಇಲ್ಲಿ ಏನಿದೆ ಇದೇ ಬ್ರಷ್ನ ಸ್ವಲ್ಪ ಕ್ಲೀನ್ ಮಾಡಿಕೊಂಡು, ಏನಿದೆ ಇದೆರಡು ನಾವೇನಿದೆ ಗೋಲ್ಡನ್ ಕಲರ್ ಮತ್ತು ಏನು ಫಸ್ಟ್ ಅಪ್ಲೈ ಮಾಡಿದೆವು ಎರಡು ಕಲರ್ ಬೇರೆ ಬೇರೆ ಥರ ಕಾಣಿಸ್ಬಾರ್ದು. ಸೊ ಅದಕ್ಕೋಸ್ಕರ ನಿಧಾನಕ್ಕೆ ಬ್ಲೆಂಡ್ ಮಾಡಬೇಕು, ಜಸ್ಟ್ ಇಲ್ಲಿ ಮಾತ್ರ ನೀಟಾಗಿ ಬ್ಲೆಂಡ್ ಮಾಡಿ. ಸೊ ಎರಡೂ ಬೇರೆ ಥರ ಕಾಣಿಸ್ಬಾರ್ದು, ಎರಡು ಒಂದೇ ಅಂದರೆ ಅದು ಸಪ್ರೇಟಾಗಿ ಹಚ್ಚಿತೀವಿ ಇದು ಸಪ್ರೇಟಾಗಿ ಹಚ್ಚಿರೋ ಥರ ಕಾಣಿಸ್ಬಾರ್ದು. ಆ್ಯಂಡ್ ಏನಾಗ್ಬಿಡುತ್ತೆ ಈ ಗೋಲ್ಡ್ ಶಿಮ್ಮರ್ ಕಲರ್ ಏನಾಗುತ್ತೆ ಒಂದು ಸ್ವಲ್ಪ ಏನಂದರೆ ಲೈನ್ ಬಂದ್ಬಿಡುತ್ತೆ, ಸೊ ಅವಾಗ ನಿಮಗೆ ಚೆನ್ನಾಗಿ ಕಾಣಿಸೋದಿಲ್ಲ. ಸೊ ಅದಕ್ಕೆ ನೀವು ನೋಡ್ಬೋದು ಸೊ ಈ ಥರ ಬ್ಲೆಂಡ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೀವು ನೋಡ್ಬೋದು ಇವಾಗ ಈ ಕಣ್ಣಿಗೂ ಎಷ್ಟು ಡಿಫ್ರೆನ್ಸ್ ಕಾಣಿಸ್ತಾ ಇದೆ ಅಂತ ಹೇಳಿ. ಜಸ್ಟ್ ಇದು ಒಂದೇ ಬ್ರಷ್ನ ಯೂಸ್ ಮಾಡಿ ಈಗ ಐಶ್ಯಾಡೋ ಅಪ್ಲೈ ಮಾಡೋದು ಅಂತ ಹೇಳಿ. ಸೊ ಇವಾಗ ಈ ಕಣ್ಣಿಗೂ ಮಾಡ್ತೀನಿ. ಸೊ ಸೇಮ್ ಅಷ್ಟೇ, ಜಸ್ಟ್ ಏನಿದೆ ಇದನ್ನು ತೊಗೊಂಡು ಎಕ್ಸ್ಟ್ರಾ ಮಾತ್ರ ತೊಗೊಬಾರ್ದು, ಸ್ವಲ್ಪ ನನ್ನ ಒಂದೇ ಸಲ ಓಕೆ ನಮಗೆ ಜಾಸ್ತಿ ಕಲರ್ ಪೇ ಆಫ್ ಬೇಕು ಅಂತ ಹೇಳ್ಬಿಟ್ಟು ಒಂದೇ ಸಲ ಮಾತ್ರ ತೊಗೊಬೇಡಿ, ಅದು ದೊಡ್ಡ ಮಿಸ್ಟೇಕ್ ಆಗುತ್ತೆ. ಏನಕ್ಕೆ ಆಮೇಲೆ ನೀವು ನೀಟಾಗಿ ಇದು ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಷ್ಟೇ. ಸೊ ಔಟರ್ ವಿನಲ್ಲಿ ಜಸ್ಟ್ ಈ ಥರ ಮಾಡಬೇಕು. ಸೊ ನಾನು ಯಾವ ಥರ ಮಾಡ್ತಾಯಿದ್ದೀನಿ ನೋಡ್ಬೋದು. ಸೊ ಸ್ವಲ್ಪ ಇನ್ನರ್ ವಿವರೆಗೂ ನೀವು ಬರಬೇಕಾಗತ್ತೆ. ಸೊ ಈ ಥರ ನೀಟಾಗಿ ಮಾಡಬೇಕು. ಸೊ ಸ್ವಲ್ಪನೇ ತೊಗೊಂಡು ಮಾಡಿದಾಗ ಏನಾಗುತ್ತೆ ನಿಮಗೆ ಆ ಡೆಪ್ತ್ ಇರುತ್ತೆ. ಸೊ ಇಲ್ಲ ಒಂದೇ ಸಲ ತೊಗೊಂಡ್ರೆ ನಿಮಗೆ ಬ್ಲೆಂಡ್ ಮಾಡೋದಕ್ಕಾಗೋದಿಲ್ಲ. ಸೊ ಇದು ತುಂಬಾ ಸಿಂಪಲಾಗಿ ಹೇಳ್ಕೊಡ್ತಾ ಇರೋದು. ಸೊ ಏನಕ್ಕಂದ್ರೆ ಇದೆಲ್ಲರಿಗೂ ಇಷ್ಟ ಆಗುತ್ತೆ ಆ್ಯಂಡ್ ಎಲ್ಲರಿಗೂ ಇದರಿಂದ ಹೆಲ್ಪ್ ಆಗುತ್ತೆ ಅಂತ ಹೇಳಿ. ಸೊ ಈಗೇನು ಸೇಮ್ ಕೆಳಗಡೆನೂ ಪ್ಲೇನಾಗಿ ಬಿಡಬಾರ್ದು. ಸೊ ಅದಕ್ಕೋಸ್ಕರ ಇದು ಮಾಡ್ಬೇಕಾದ್ರೆ ಸ್ವಲ್ಪ ಕೇರ್ಫುಲ್ಲಾಗಿ ಮಾಡಿ ಅಷ್ಟೇ. ಸೊ ಓಕೆ. ಸೊ ನೆಕ್ಸ್ಟ್ ಇಲ್ಲಿ ನಾನು ಸೇಮ್ ಗೋಲ್ಡನ್ ಕಲರ್ ಏನಿದೆ ತಗೊಂಡು ನೋಡ್ಬೋದು ನೀವು. ಸೊ ಎಷ್ಟು ಚೆನ್ನಾಗಿ ಕಲರ್ ಬರ್ತಾ ಇದೆ ಅಂತ ಹೇಳಿ ಅಲ್ಲಿ ಕೂತ್ಕೊತಾ ಇದೆ. ಸೊ ಇದು ಅಷ್ಟೇ ಸ್ವಲ್ಪನೇ ತೊಗೊಂಡು ಬಿಲ್ಡ್ ಮಾಡಬೇಕಾಗತ್ತೆ. ಒಟ್ಟಿಗೆ ಹಾಕ್ಕೊಂಡ್ರೆ ಏನಾಗುತ್ತೆ ಈ ಐ ಶ್ಯಾಡೋಗಳು ಅಷ್ಟೊಂದು ನಿಮಗೆ ನೀಟಾಗಿ ಫಿನಿಶ್ ಕೊಡೋಲ್ಲ ಲುಕ್ಕು. ಸೊ ಏನು ಉಳಿದಿದೆ ಅದನ್ನು ಇನ್ನರ್ ಕಾರ್ನರಲ್ಲಿ ಹಾಕ್ಕೊತಾ ಇದ್ದೀನಿ. ನೆಕ್ಸ್ಟ್ ಸ್ವಲ್ಪ ತೊಗೊಂಡು ಇಲ್ಲಿ ಏನಿದೆ ಐಬ್ರೋ ಕೆಳಗಡೆ ಬ್ರೋ ಬೌನ್ ಅಂತ ಏನು ಹೇಳ್ತೀವಿ ಅದು ಜಸ್ಟ್ ಅಲ್ಲಿ ಹಾಕ್ಕೊಬೇಕಾಗತ್ತೆ. ಸೊ ಅಲ್ಲಿ ಪ್ಲೇನ್ ಬಿಟ್ಟರೆ ಚೆನ್ನಾಗಿ ಕಾಣಿಸೋದಿಲ್ಲ, ಅದಕ್ಕೋಸ್ಕರ ಅಷ್ಟೇ. ಸೊ ಇವಾಗ ಐ ಶ್ಯಾಡೋ ಕಂಪ್ಲೀಟ್ ಆಗಿದೆ. ಸೊ ನಾನು ಆಫ್ ಕ್ಯಾಮ್ರಾ ಐಲೈನರ್ ಎಲ್ಲ ನೀಟಾಗಿ ಅಪ್ಲೈ ಮಾಡ್ಕೊಂಡು ಬರ್ತೀನಿ. ನೋಡಿದ್ರೆ ಫ್ರೆಂಡ್ಸ್ ಎಷ್ಟು ಈಸಿಯಾಗಿ ಐ ಶ್ಯಾಡೋನ ಅಪ್ಲೈ ಮಾಡೋದು ಅಂತ ಹೇಳಿ. ಸೊ ಕೆಲವರು ತುಂಬಾ ಕಷ್ಟಪಡ್ತಾ ಇದ್ರಿ ಅಲ್ಲ. ಸೊ ಈ ಥರ
ಕೆಲವೊಂದು ನಾನು ಹೇಳಿರೋಂಥ ಟಿಪ್ಸ್ನ ಮತ್ತು ನಾನು ಹೇಳಿರೋಂಥ ತೋರಿಸಿರೋಂಥ ಸ್ಟೆಪ್ಸ್ನ ನೀವು ಫಾಲೋ ಮಾಡಿ. ಸೊ ನೀವು ತುಂಬ ಚೆನ್ನಾಗಿ ಐ ಶ್ಯಾಡೋನ ಅಪ್ಲೈ ಮಾಡ್ಕೊಬೋದು. ಸೊ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಹೆಲ್ಪ್ ಆಯಿತು ಅಂದ್ಕೊತೀನಿ, ಹೆಲ್ಪ್ಫುಲ್ ಆಯಿತು. ಸೊ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಸೊ ಈ ವಿಡಿಯೋ ಏನಾದರೂ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಯಾರಿಗಾದ್ರೂ ಹೆಲ್ಪ್ ಆಗೋ ಥರ ಆದರೆ ಪ್ಲೀಸ್ ಅವ್ರ ಜೊತೆ ಶೇರ್ ಮಾಡಿ. ಸೊ ನಾನು ನಿಮ್ಮೆಲ್ಲರೂ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ಸೊ ಅಂಟಿಲ್ ದೆನ್ ಬಾಯ್ ಬಾಯ್, ಟೇಕ್ ಕೇರ್.